ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಜ್ಞಾನೋದಯ ಯೂಟ್ಯೂಬ್ ವಾಹಿನಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಜಸ್ಟ್ ಪ್ರೆಡಿಕ್ಟ್ ಕಾಂಟೆಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೆನ್ನೆ ನಡೆದಿದ್ದಂತಹ ಮ್ಯಾಚ್ ಪ್ರೆಡಿಕ್ಷನ್ ನೋಡಿ ಇವತ್ತಿನ ಮ್ಯಾಚ್ಗೆ ಬರೋಣ. ನೆನ್ನೆ ನಡೆದಿದ್ದಂತಹ ಮೊದಲನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಯಾವ ತಂಡದ ಪರ ಮೀಡಿಯಂ ಪೇಸರ್ಸ್ ಅಥವಾ ಫಾಸ್ಟ್ ಬೌಲರ್ಸ್ ಮೋರ್ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಅಂತ. ಇಲ್ಲಿ ಮೊದಲು ಬೌಲಿಂಗ್ ಮಾಡಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ 12 ಓವರ್ ಮೀಡಿಯಂ ಪೇಸರ್ಸ್ ಬೌಲಿಂಗ್ ಮಾಡಿ 106 ರನ್ ಕೊಟ್ಟಿರ್ತಾರೆ. ಅಲ್ಲಿಗೆ ಅವರ ಎಕನಾಮಿ ಆಗಿತ್ತು 8.83. ಅದೇ ರೀತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಮೀಡಿಯಂ ಪೇಸರ್ಸ್ 11 ಓವರ್ ಬೌಲಿಂಗ್ ಮಾಡಿ 90 ರನ್ನ ಕೊಟ್ಟಿರ್ತಾರೆ. ಅವರ ಎಕನಾಮಿ ಆಗಿತ್ತು 8.18. ಇಲ್ಲಿ ಸುಲಭವಾಗಿ ಗೊತ್ತಾಗೋದೇನಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಬೌಲಿಂಗ್ ಮಾಡಿದಂಥ ಮೀಡಿಯಂ ಪೇಸರ್ಸ್ ಚೆನ್ನೈ ಕಂಪೇರ್ ಮಾಡಿದ್ರೆ ಒಳ್ಳೆ ಎಕನಾಮಿಯಲ್ಲಿ ಬೌಲಿಂಗ್ ಮಾಡಿದ್ರು ಅಂತ. ಹಾಗಾಗಿ ಯಾರೆಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿದೆ. ಇನ್ನು ಎರಡನೇ ಮ್ಯಾಚ್ಗೆ ಬರೋದಾದರೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಈ ಎರಡು ತಂಡಗಳ ಪರ ಯಾವ ತಂಡದವರು ಒಳ್ಳೆಯ ಓಪನಿಂಗ್ ಪಾರ್ಟ್ನರ್ಶಿಪ್ ಅಥವಾ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅನ್ನೋದಾಗಿತ್ತು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ 89 ರನ್ಸ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದರೆ ಪಂಜಾಬ್ ಕಿಂಗ್ಸ್ ಪರ ಯಾವುದೇ ರೀತಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿರಲ್ಲ. ಅವರು 0ಗೆ ಫಸ್ಟ್ ವಿಕೆಟ್ ಕಳ್ಕೊಂಡಿರ್ತಾರೆ. ಹಾಗಾಗಿ ಯಾರು ರಾಜಸ್ಥಾನ್ ರಾಯಲ್ಸ್ ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ನಿಮ್ಮ ಇವತ್ತಿನ ಮ್ಯಾಚ್ಗೆ ಬರೋದಾದರೆ IPLನ 19ನೇ ಪಂದ್ಯ ನಡೀತಾ ಇರೋದು ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಮ್ಯಾಚಿನ ಮ್ಯಾಚ್ ಪ್ರೆಡಿಕ್ಷನ್ ತುಂಬ ಸಿಂಪಲ್. ಯಾವ ತಂಡದ ಪರ ಜಾಸ್ತಿ ಎಕ್ಸ್ಟ್ರಾಸ್ ಬರುತ್ತೆ ಅಥವಾ ಜಾಸ್ತಿ ಎಕ್ಸ್ಟ್ರಾಸ್ ಯಾವ ತಂಡದವರು ಕೊಡ್ತಾರೆ ಅನ್ನೋದು ನಿಮ್ಮ ಒಂದು ಪ್ರೆಡಿಕ್ಷನ್ ಆಗಿರುತ್ತೆ. ಅಂದರೆ ಯಾವ ತಂಡ ಜಾಸ್ತಿ ಎಕ್ಸ್ಟ್ರಾಸ್ ಕೊಡುತ್ತೆ ಅವರು ಬೌಲಿಂಗ್ ಮಾಡೋ ಸಂದರ್ಭದಲ್ಲಿ ಅನ್ನೋದು ಪ್ರೆಡಿಕ್ಷನ್ ಆಗಿರುತ್ತೆ. ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಸನ್ರೈಸರ್ಸ್ ಹೈದರಾಬಾದ್, ಆಪ್ಷನ್ ಬಿ ಗುಜರಾತ್ ಟೈಟನ್ಸ್. ಈ ಒಂದು ಮ್ಯಾಚ್ ಪ್ರೆಡಿಕ್ಷನ್ನ ಸಂಜೆ 7 ಗಂಟೆಗೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.